ನಾವು ಸಭಾಧ್ಯಕ್ಷರನ್ನ ಸಭಾಪತಿಗಳನ್ನು ಮನವರಿಕೆ ಮಾಡಿಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ದುರ್ದೈವ ಸಂಗತಿ ಏನು ಅಂದರೆ ಇಂಥ ಗಂಭೀರವಾದ ವಿಷಯಕ್ಕೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ನಮ್ಮ ಆರೋಪ ಏನು ಅಂತಲೂ ಕೇಳದೆ ಮುಖ್ಯಮಂತ್ರಿಗಳು ಅವರೇ ಕ್ಲೀನ್ ಚೀಟನ್ನು ಬಿ ರಿಪೋರ್ಟ್ನ ಕೊಟ್ಕೊಳ್ಳೋ ಪ್ರಯತ್ನ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ. ನಾವು ಹೇಳಿದ್ವಿ, ನೀವು ನಮ್ಮ ಆರೋಪ ಕೇಳಿ, ನಮ್ಮ ಆರೋಪವನ್ನು ಚರ್ಚೆಯ ಮೂಲಕ ಕೇಳೋಕ್ಕೆ ತಯಾರಿಲ್ಲದೆ ನಿಮಗೆ ನೀವೇ ಘೋಷಣೆ ಮಾಡ್ಕೊಂಡ್ರೆ ನಿಮ್ಮ ಆಯೋಗ ಏನು ಮಾಡುತ್ತೆ? ಮುಖ್ಯಮಂತ್ರಿ ನಾನು ಕ್ಲೀನ್ ಚೀಟ್, ನಾನು ಮಿಸ್ಟರ್ ಕ್ಲೀನ್ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಕೊಂಡ್ರೆ ಇವ್ರು ನೇಮಕ ಮಾಡಿದ ಆಯೋಗ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡೋಕ್ಕೆ ಸಾಧ್ಯನಾ? ಅದಕ್ಕೆ ನಮ್ಮ ಆಗ್ರಹ ಇದೆ, ಹಾಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ CBI ತನಿಖೆ ನಡೀಬೇಕು. ಆ ರೀತಿ CBI ತನಿಖೆ ನಡೀಬೇಕು ಅನ್ನುವಂಥ ತೀರ್ಮಾನಕ್ಕೆ ಒತ್ತಾಯಕ್ಕೆ ನಾವು ಬದ್ರಿದ್ದೀವಿ. ಇವತ್ತು BJP JDS ಶಾಸಕರುಗಳ ಸಭೆ ನಡೆಸಿದ್ದೇವೆ. ಆ ಸಭೆಯಲ್ಲಿ ಕೆಲವು ತೀರ್ಮಾನವನ್ನು ಮಾಡಿದ್ದೇವೆ. 28ನೇ ತಾರೀಕು NDA ಸಭೆ ನಡೆಸಿ ಕುಮಾರಸ್ವಾಮಿಯವ್ರ ಜೊತೆಗೆ ಒಂದು ಸಮಾಲೋಚನೆ ನಡೆಸಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದು, ಪಾದಯಾತ್ರೆ ನಂತರ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಮಾರ್ಗದಲ್ಲಿ ಸತ್ಯವನ್ನು ಬಯಲಿಗೆಳೆಯೋದಕ್ಕೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಸರ್ಕಾರದ ಪ್ರಮುಖರೇ ಲೂಟಿಯಲ್ಲಿ ಭಾಗಿಯಾಗಿರುವಂಥ ಸತ್ಯವನ್ನು ಬಯಲಿಗೆಳೆಯೋಕ್ಕೆ ಏನು ಬೇಕೋ ಎಲ್ಲ ಕೆಲಸವನ್ನು ಮಾಡ್ತೇವೆ. ಪಾದಯಾತ್ರೆ ಮಾಡೋದು ಅನ್ನುವಂಥದ್ದು ತೀರ್ಮಾನ ಆಗಿದೆ. ಯಾವಾಗ ಮಾಡಬೇಕು, ಪಾದಯಾತ್ರೆ ಸ್ವರೂಪ ಹೇಗಿರಬೇಕು, ಸಭೆಯ ಸ್ವರೂಪ ಹೇಗಿರಬೇಕು ಅನ್ನುವ ತೀರ್ಮಾನವನ್ನು 28ನೇ ತಾರೀಕು NDA ಸಭೆ ನಡೆಸಿ ತೀರ್ಮಾನ ಮಾಡ್ತೇವೆ. NDA ಪಾದಯಾತ್ರೆ ರಾಜಭವನಕ್ಕೂ ಹೋಗಬೇಕು ಅನ್ನೋ ಸಲಹೆ ಬಂದಿದೆ. ಇವತ್ತಿನ ವಿಧಾನಸಭೆ ಅಧಿವೇಶನದ ಮತ್ತೊಂದು ಸರಿ ಪ್ರಯತ್ನ ಮಾಡ್ತೀವಿ. ಆಗಲೂ ಅವರು ಒಪ್ಪದೇ ಇದ್ದರೆ ನಾವು ರಾಜಭವನಕ್ಕೂ ಹೋಗ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.